ಸೊ ನೀವು ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ದೀರಾ? ಇಲ್ಲ ಮೇಡಮ್, ನಾವು ಯಾರಿಗೂ ಪ್ರಪೋಸ್ ಮಾಡಿಲ್ಲ. ನಮ್ಮ ಮಿಸ್ಸಸ್ಗೆ ಓನ್ಲಿ ವೈಫು. ಸ್ಕೂಲಲ್ಲಿ, ಕಾಲೇಜಲ್ಲಿ? ಆ ಥರ ಮಾಡೋದಕ್ಕೆಲ್ಲ ಚಾನ್ಸ್ ಇರಲಿಲ್ಲ ಮೇಡಮ್. ಅವಾಗ ದೊಡ್ಡವರು ಅಂದರೆ ತುಂಬ ಭಯ ಇತ್ತು. ಈಗ ದೊಡ್ಡವರು ಅಂದರೆ ಭಯನೇ ಇಲ್ಲ. ಈಗ ವ್ಯಾಲೆಂಟೈ ಕೂಡ ಏನು ನಡೆಯಲ್ಲ. ಒಂದು ಫುಲ್ ಬಾಟ್ಲು, ಒಂದು ಪ್ಯಾಕ್ ಸಿಗರೇಟ್ ಇದ್ರೆ ಅದೇ ವ್ಯಾಲೆಂಟೈನ್ ಡೇ. ಈಗ ಹೂವು ಪವ ಏನು ನಡೀತಾ ಇಲ್ಲ ಮೇಡಮ್. ಈಗ ನಡೀತಾ ಇರೋದೇ ಬರೀ ಎಣ್ಣೆ, ಸಿಗರೇಟ್ ಇಷ್ಟೇ. ಎಣ್ಣೆ ಬೇಕು. ಮಿಸ್ಸಸ್ ಮಾತ್ರ ಪ್ರಪೋಸ್ ಮಾಡಿದ್ದೀನಿ, ಯಾರಿಗೂ ಮಾಡಿಲ್ಲ. ಇನ್ನು ನಮ್ಮ ಮುಂದೆ ಒಂದು ಪ್ರಪೋಸ್ ಮಾಡ್ಬೋದಲ್ಲ? ಬೇಡ ಮೇಡಮ್. ಒಂದು ಟ್ರೈ ಮಾಡಿ, ಒಂದು ಪ್ರಪೋಸ್ ಮಾಡಿ. ಪ್ರಪೋಸ್ ಮಾಡಿ ಸರ್. ಐ ಲವ್ ಯು ಭಾಗ್ಯ. ಐ ಲವ್ ಯು ಭಾಗ್ಯ. I love you too. I love you too. I love you too. ಹಾಯ್, ಹಲೋ ವೀಕ್ಷಕರೇ, ಪ್ರಜಾಧ್ವನಿ ಟಿವಿಗೆ ಸ್ವಾಗತ. ಇದೇನಪ್ಪ ಇವತ್ತು ಮೇಡಮ್ ಮೊಬೈಲ್ ಶಾಪಲ್ಲಿ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಸೊ ಇದು ವ್ಯಾಲೆಂಟೈನ್ಸ್ ಡೇ ವೀಕ್ ಆಗಿರೋದ್ರಿಂದ ಕಪಲ್ಸ್ಗೆ ಒಂದು ಇಂಪಾರ್ಟೆಂಟ್ ವೀಕ್ ಇದು. ವ್ಯಾಲೆಂಟೈನ್ಸ್ ಡೇನು ಹತ್ರ ಬರ್ತಾ ಇದೆ, ಫ್ಲಾಡ್ ಡೇ ಅಂತೂ ಆಗೋಯ್ತು. ಇವತ್ತು ನಾವು ಮೊಬೈಲ್ ಶಾಪಲ್ಲಿ ಇದ್ದೀವಿ. ಸೊ ಅವ್ರ ವ್ಯಾಪಾರ ಹೇಗೆ ನಡೀತಾ ಇದೆ, ಸೊ ಅವರ ಎಕ್ಸ್ಪೀರಿಯನ್ಸ್ ಏನು ಅಂತ ನನಗೆ ಗೊತ್ತಿದೆ. ಇವತ್ತು ನಾವು RPI ಲೇಔಟ್ ಬೊಕೆ ಶಾಪಲ್ಲಿ ಇದ್ದೀವಿ. ಸೊ ಇದು ವ್ಯಾಲೆಂಟೈನ್ಸ್ ಡೇ ವೀಕ್ ಆಗಿರೋದ್ರಿಂದ ಅವ್ರಿಗೆ ವ್ಯಾಪಾರ ಹೇಗೆ ನಡೀತಾ ಇದೆ ಅಂತ ಬನ್ನಿ ಹೋಗಿ ಕೇಳೋಣ. ಹಾಯ್ ಸರ್. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಸುರೇಶ್ ಅಂತ. ಸೊ ವ್ಯಾಪಾರ ಹೇಗೆ ನಡೀತಾ ಇದೆ ವ್ಯಾಲೆಂಟೈನ್ಸ್ ಡೇ ವೀಕಲ್ಲಿ? ಪರವಾಗಿಲ್ಲ ಮೇಡಮ್, ನಡೀತಾ ಇದೆ. ರೋಸ್ ಡೇ ಮುಗೀತು. ರೋಸ್ ಡೇ ದಿನ ಪರವಾಗಿಲ್ಲ, ರೋಸ್ ಆಗಿದೆ. ಇನ್ನು ಅದಾದಮೇಲೆ ಎಲ್ಲ ಚಾಕ್ಲೇಟ್ ಡೇ, ಟೆಡಿ ಬೇರ್ ಡೇ ಆ ಥರ ಬರುತ್ತಲ್ವ. ಅದರಲ್ಲೇನು ಬಿಸ್ನೆಸ್ ಏನು ಅಷ್ಟು ಕಷ್ಟ ಆಗುತ್ತೆ. 14th ಚೆನ್ನಾಗಿ ನಡೆಯುತ್ತೆ ಮೇಡಮ್. ಸೊ ನೀವು ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ದೀರಾ? ಇಲ್ಲ ಮೇಡಮ್, ನಾವು ಯಾರಿಗೂ ಪ್ರಪೋಸ್ ಮಾಡಿಲ್ಲ. ನಮ್ಮ ಮಿಸ್ಸಸ್ಗೆ ಓನ್ಲಿ ವೈಫು ಮಾತ್ರ. ಸ್ಕೂಲಲ್ಲಿ, ಕಾಲೇಜಲ್ಲಿ? ಆ ಥರ ಮಾಡೋದಕ್ಕೆಲ್ಲ ಚಾನ್ಸ್ ಇರಲಿಲ್ಲ ಮೇಡಮ್. ಅವಾಗ ದೊಡ್ಡವರು ಅಂದರೆ ತುಂಬ ಭಯ ಇತ್ತು. ಈಗ ದೊಡ್ಡವರು ಅಂದರೆ ಭಯನೇ ಇಲ್ಲ. ಈಗ ವ್ಯಾಲೆಂಟೈ ಕೂಡ ಏನು ನಡೆಯಲ್ಲ. ನಡೆಯುತ್ತೆ. ಒಂದು ಫುಲ್ ಬಾಟ್ಲು, ಒಂದು ಪ್ಯಾಕ್ ಸಿಗರೇಟ್ ಇದ್ದರೆ ಅದೇ ವ್ಯಾಲೆಂಟೈನ್ ಡೇ. ಈಗ ಹೂವು ಪವ ಏನು ನಡೀತಾ ಇಲ್ಲ ಮೇಡಮ್. ಈಗ ನಡೀತಾ ಇರೋದೇ ಬರೀ ಎಣ್ಣೆ, ಸಿಗರೇಟ್ ಇಷ್ಟೇ. ಅದಿದ್ದರೆ ಸಾಕು, ವ್ಯಾಲೆಂಟೈ ಒಂದು ಮುಗಿದೋಗುತ್ತೆ. ಸೊ ನಿಮ್ಮ ಕಾಲದ ವ್ಯಾಲೆಂಟೈನ್ಸ್ ಡೇ ಹೇಗಿತ್ತು? ಆವಾಗ ತುಂಬ ಚೆನ್ನಾಗಿತ್ತು ಮೇಡಮ್. ಆವಾಗ ಇದೇ ರೋಸೇ ಕೊಡಬೇಕು ಅಂತ ಇರೋರು, ರೋಸ್ ಕೊಡೋರು. ಈಗೆಲ್ಲ ಇಲ್ಲ ಮೇಡಮ್. ಈಗ ಒಂಥರ ಕಾಲನೇ ಚೇಂಜ್ ಆಗಿಬಿಟ್ಟಿದೆ. ಈಗ ಹುಡುಗರೇ ಆಗಲಿ ಹುಡುಗಿರೇ ಆಗಲಿ ತುಂಬ ಚೇಂಜ್ ಆಗಿಬಿಟ್ಟಿದ್ದಾರೆ ಈಗೆಲ್ಲ ಅದಕ್ಕೆಲ್ಲ ಆದ್ಯತೆ ಇಲ್ಲ ಜಾಸ್ತಿ. ಈಗೆಲ್ಲ ಹೂವಾಗೇನು ಆದ್ಯತೆ ಇಲ್ಲ ಮೇಡಮ್ ಜಾಸ್ತಿ. ಫಸ್ಟ್ ಅಂದರೆ ಇತ್ತು. ಈಗೊಂದು ಆಯಿತು, ಇದು ಬೇರೆ ಆಯ್ತಲ್ಲ ಮೇಡಮ್, ಬಾಂಬ್ ಬ್ಲಾಸ್ಟ್ ಬೇರೆ ಆಯ್ತಲ್ಲ. ಅದಾದಾಗಿಂದ ಏನು ಅಷ್ಟಕ್ಕಷ್ಟೇ ಮೇಡಮ್ ಬಿಸ್ನೆಸ್. ಅದೊಂದು ಕರಾಳ ಇದು ನಡೆದಿರೋದ್ರಿಂದ ಸ್ವಲ್ಪ ಜನ ಅದನ್ನು ಮಾಡೋದಕ್ಕೂ ಇಷ್ಟಪಡಲ್ಲ. 14th ಆಯ್ತಲ್ವ, 14th ನಮ್ಮ ಯೋಧರು ಅಷ್ಟು ಜನ ಸತ್ತಿರೋದ್ರಿಂದ ಸ್ವಲ್ಪ ಜನ ಮಾಡೋದಕ್ಕೆ ಇಷ್ಟಪಡಲ್ಲ. ಅದಕ್ಕಿಂತ ಹಿಂದೆಗಡೆ ಸ್ವಲ್ಪ ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿ ನಡೀತಿತ್ತು ಬಿಸ್ನೆಸ್. ಮಿಸ್ಸಸ್ ಮಾತ್ರ ಪ್ರಪೋಸ್ ಮಾಡಿದ್ದೀನಿ, ಯಾರಿಗೂ ಮಾಡಿಲ್ಲ. ಇನ್ನು ನಮ್ಮ ಮುಂದೆ ಒಂದು ಪ್ರಪೋಸ್ ಮಾಡ್ಬೋದಲ್ಲ? ಬೇಡ ಮೇಡಮ್. ಒಂದು ಟ್ರೈ ಮಾಡಿ, ಒಂದು ಪ್ರಪೋಸ್ ಮಾಡಿ. ಪ್ರಪೋಸ್ ಮಾಡಿಸಿ, ಕರೆಸಿ ಪ್ರಪೋಸ್ ಮಾಡಿ. ಒಳ್ಳೆ ಚಾನ್ಸ್ ಇದು. 14th ಮಾಡೋಣ ಮೇಡಮ್. ಸೊ ನಿಮ್ಮ ಮಿಸ್ಸಸ್ ಇಲ್ದಿರ್ಬೇಕಾದ್ರೆ ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ರಾ? ಆ ಥರ ಏನಿಲ್ಲ. ಹೂವು ತೊಗೊಳ್ತಾರೆ, ಲೇಡೀಸ್ ಬರ್ತಾರೆ, ಕೊಡ್ತೀವಿ. ಆ ಥರ ಎಲ್ಲ ಇದು ಹೂವು ಕೊಡೋರಿಗೆ ಹಂಗೆ ಪ್ರಪೋಸ್ ಮಾಡ್ಬೋದಿತ್ತಲ್ಲ, ಯಾರಾದರೂ ಚೆನ್ನಾಗಿರೋರು ನೋಡಿ. ಮೇಡಮ್ ಏನಾದ್ರು ತೊಗೊಂಡು ಹೊಡೆದ್ಬಿಡ್ತಾರೆ ಮೇಡಮ್. ಹಂಗೆಲ್ಲ ನೀವು ಹೇಳಿದ್ರೆ ಮೇಡಮ್, ಹಂಗೆ ಕೇಳೋಕ್ಕಾಗುತ್ತಾ ಮೇಡಮ್ ಪಬ್ಲಿಕ್ಕಿಗೆ? ಅಲ್ಲ, ಯಾರೋ ಚೆನ್ನಾಗಿರೋ ಹುಡುಗಿ ಬರ್ತಾರಪ್ಪ. ಎಲ್ಲ ಚೆನ್ನಾಗಿರೋ ಹುಡುಗಿರೇ ಬರ್ತಾರೆ, ಇಲ್ಲ ನಾವು ಹೇಳಲ್ಲ. ಹೂವು ತೊಗೊಳೋದಕ್ಕೆ ತುಂಬ ಚೆನ್ನಾಗಿರೋ ಹುಡುಗಿರೇ ಬರ್ತಾರೆ. ನಾವೆಲ್ಲ ಅದೆಲ್ಲ ಇದು ನಮಗೇನು ನಮ್ಮ ಬಿಸ್ನೆಸ್ ಆಗಬೇಕು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ. ನಾವು ಅದೆಲ್ಲ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಹೌದು, ಇಲ್ಲಿದ್ದಾರಲ್ಲ ಅವ್ರು ಯಾರು? ಇಲ್ಲ ಮೇಡಮ್, ಅವರು ನಮ್ಮ ಮಿಸ್ಸಸ್ಸೇನೆ. ಓ, ಮನೇಲಿ ಒಬ್ಬ ಮಿಸ್ಸಸ್, ಇಲ್ಲೊಬ್ರು ಮಿಸ್ಸಸ್? ಇಲ್ಲ ಮೇಡಮ್, ಒಂದೇ ಸುಮ್ಮನೆ ತಮಾಷೆಗೆ ಹೇಳ್ದೆ. ಇಲ್ಲ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಮನೇಲಿ ಇದ್ದಾರೆ ಅಂದ್ರೆ ಸುಮ್ಮನೆ ಹೇಳ್ದಲ್ಲ, ನೀವು ಪ್ರಪೋಸ್ ಮಾಡಲೇಬೇಕು ಅಂದಿದ್ದಕ್ಕೆ ಹಂಗೆ ಹೇಳಿದೆ. ಖಂಡಿತವಾಗ್ಲು ಇಲ್ಲಿ ಅವ್ರು ಇಲ್ಲೇ ಇದ್ದಾರೆ ಅಂದ್ಮೇಲೆ ಖಂಡಿತವಾಗ್ಲೂ ಪ್ರಪೋಸ್ ಮಾಡಲೇಬೇಕು. ಕರ್ಸಿ ಅವ್ರನ್ನ. ಬೇಡ ಮೇಡಮ್, ಕರ್ಸಿ ಬೇಡ ಸುಮ್ಮನೆ ಇಲ್ಲ ಕರ್ಸಿ ಅವ್ರನ್ನ. ಒಂದು ಪ್ರಪೋಸ್, ಒಂದು ಫ್ಲವರ್ ಕೊಟ್ಟು ಒಂದು ಪ್ರಪೋಸ್ ಮಾಡಿರಂತೆ. ಆಯ್ತು ಮೇಡಮ್, ನೀವು ಕೇಳ್ತಾ ಇದ್ದೀರಾ, ಮಾಡೋಣ ಮೇಡಮ್. ಸರ್, ಇವಾಗ ನಿಮ್ಮ ವೈಫ್ ಬಂದು ಪ್ರಪೋಸ್ ಮಾಡ್ತೀನಿ ಅಂದ್ರಿ. ಸೊ ನಿಮ್ಮ ವೈಫ್ ಬಗ್ಗೆ ಒಂದೆರಡು ಮಾತು. ನಮ್ಮ ವೈಫ್ ಅಂದರೆ ತುಂಬ ಒಳ್ಳೆ ಹುಡುಗಿ ಮೇಡಮ್. ಥರ ಏನು ಬೇರೆ ಥರ ಎಲ್ಲ ಇಲ್ಲ. ಹಿಂಗೆ ಹೇಳಿದ್ರೆ ಹಿಂಗೆ ಇದೇ ಬೇಕು, ಇದೇ ಏನು ಅಂತ ಏನು ಕೇಳಲ್ಲ. ಏನಿದ್ರೆ ಅದರಲ್ಲಿ ಸಂಸಾರ ನಿಗಿಸ್ಕೊಂಡು ಹೋಗ್ತಾಳೆ. ಅದ್ರ ಬಗ್ಗೆ ಎರಡು ಮಾತು ಹೇಳಂಗಿಲ್ಲ. ನೀವು ಕೇಳಿದ್ರಿ, ಅದಕ್ಕೋಸ್ಕರ ನಿಮ್ಮ ಮುಂದೆ ಪ್ರಪೋಸ್ ಮಾಡೋಣ ಅಂತ ರೋಸ್ ತಗೊಂಡು ನಿಂತಿದ್ದೀರಿ. ಪ್ರಪೋಸ್ ಮಾಡಿ ಸರ್. ಐ ಲವ್ ಯು ಭಾಗ್ಯ. ಐ ಲವ್ ಯು ಭಾಗ್ಯ. ಅಷ್ಟೇನಾ?
ಏನಾದ್ರು ಒಂದ್ ಎರಡು ಮಾತಾಡಿ. ಹೇಳಿದ್ನಲ್ಲ ಮೇಡಮ್ ಈಗ ಎರಡು ಬರೀ ಐ ಲವ್ ಯು ಅಂತ ಹೇಳಿದ್ರೆ ಅಷ್ಟೇ. ಇನ್ನೂ ಒಂದ್ ಎರಡು ಮೂರು ಮಾತಾಡಿ. ಬರಲ್ಲ ಮೇಡಮ್, ಅಷ್ಟೇ ನಮಗೆ ಬರೋದು. ಮೇಡಮ್ ನೀವು ಏನಂತ ಕರಿತೀರಾ ಅವ್ರನ್ನ ಪ್ರೀತಿಯಿಂದ? ಪುಟ್ಟ ಅಂತ ಕರಿತೀನಿ. ಅದನ್ನ ಹೇಳಿ, ಐ ಲವ್ ಯು ಟು ಪುಟ್ಟ ಅಂತ ಹೇಳಿ. ಐ ಲವ್ ಯು ಪುಟ್ಟ, ಐ ಲವ್ ಯು ಟು, ಐ ಲವ್ ಯು ಪುಟ್ಟ, ಐ ಲವ್ ಯು ಟು. ಸೊ ನೀವು ಮೇಡಮ್ನ ಪ್ರೀತಿಯಿಂದ ಏನಂತ ಕರಿತೀರಾ? ಭಾಗ್ಯನ ಅಂತ ಇಲ್ಲ ಹುಡುಗಿ ಅಂತ ಹೇಳಿ. ಹುಡುಗಿ. ಯಾಕೆ ಹುಡುಗಿ ಅಂತ? ನಾವು ಫಸ್ಟಿಂದ ಹಂಗೆ ಮೇಡಮ್ ಕರೆಯೋದು, ಹೆಸರಿಟ್ಟು ಕರೆಯಲ್ಲ. ಹೌದಾ? ಯಾಕೆ ಹೆಸರಿಟ್ಟು ಕರೆಯಲ್ಲ? ಅಂದರೆ ಫಸ್ಟಿಂದ ಹಂಗೆ ಅಭ್ಯಾಸ, ಬರೀ ಹುಡುಗಿ ಹುಡುಗಿ ಅಂತ ಕರಿತೀನಿ, ಇಲ್ಲ ಭಾಗ್ಯ ಮಾತ ಕರಿತೀನಿ, ಇಲ್ಲ ಭಾಗ್ಯ ಅಂತ ಕರಿತೀನಿ. ಇದಕ್ಕಿಂತ ಮುಂಚೆ, ಸರ್ಗಿಂತ ಮುಂಚೆ ನೀವು ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ದೀರಾ? ಇಲ್ಲ, ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ನಿಮಗೆ ಯಾರಾದರೂ ಪ್ರಪೋಸ್ ಮಾಡಿದ್ದಾರಾ? ಯಾರೂ ಇಲ್ಲ. ಯಾರು ಮಾಡಿಲ್ಲ. ಕಾಲೇಜ್ ಮೆಟ್ಲೆಲ್ಲ ಹತ್ತಿಲ್ಲ ಬಿಡಿ. ಸ್ಕೂಲಲ್ಲಿ? ಸ್ಕೂಲ್ಗೂ ಹೋಗಿಲ್ಲ. ಸೊ ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ಸೊ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ಅವರೇ. ಹೇಗೆ ಪ್ರಪೋಸ್ ಮಾಡಿದ್ರು? ಏನಿಲ್ಲ, ನೀನು ಇಷ್ಟಪಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಅವ್ರು ಹೇಳಿದ ತಕ್ಷಣ ಒಪ್ಕೊಂಬಿಟ್ರಾ? ಇಲ್ಲ, ಮತ್ತೆ ಒಂದೆರಡು ದಿನ ಟೈಮ್ ಕೊಟ್ಟೆ. ನೀವು ಟೈಮ್ ತೊಗೊಂಡ್ರಾ? ಯಾಕೆ ಟೈಮ್ ತೊಗೊಂಡ್ರಿ? ಆ ಟೈಮ್ ತೊಗೊಂಡಾಗ ಏನೇನೆಲ್ಲ ಯೋಚನೆ ಮಾಡಿದ್ರಿ? ಭಯ ಇಲ್ಲ. ಮನೆಯಲ್ಲಿ ಹೇಗೆ ಒಪ್ಸಿದ್ರಿ? ಮನೇಲಿ ಒಪ್ಸೋಕೆ ಯಾರೂ ಇಲ್ಲ, ನಾನೊಬ್ಬಳೆ. ಹೌದಾ? ನಮ್ಮ ಅಪ್ಪ ಅಮ್ಮ ಚಿಕ್ಕ ಮಕ್ಕಳೇ ತೀರ್ಕೊಂಡ್ರು. ಸರಲ್ಲಿ ಏನೇನು ಕ್ವಾಲಿಟೀಸ್ ಇಷ್ಟ ಆಗಿ ಒಪ್ಕೊಂಡ್ರಿ? ಏನಿಲ್ಲ, ಒಳ್ಳೆ ಮನ್ಸವರು, ಒಳ್ಳೆಯವರು, ಯಾವ್ದು ಕೆಟ್ಟ ಇಲ್ಲ, ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ಯಾಕೆ ಮೇಡಮ್ಗೆ ಪ್ರಪೋಸ್ ಮಾಡಬೇಕು ಅನ್ಸುತ್ತೆ? ಅವ್ರು ಏನಕ್ಕೆ ಇಷ್ಟ ಆದರು? ಮೇಡಮ್ ಅವಾಗ ನೋಡಿದ್ದೆ ಅವ್ರನ್ನ, ಆ ಟೈಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರಬೇಕಾದ್ರೆ ನೋಡಿದ್ದೆ ಅವ್ರನ್ನ. ಅವರೇ ಇಷ್ಟ ಆಯಿತು, ಇಷ್ಟ ಆಗಿದ್ದರಿಂದ ಅವ್ರಿಗೆ ಇದು ಮಾಡಿ ಅವ್ರನ್ನ ಇದು ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದು. ನಾವು ಬೆಂಗಳೂರಿಗೆ ಬಂದು ಡ್ರೈವರ್ ಕೆಲಸ ಮಾಡ್ತಿದ್ವಿ. ಅದಾದಮೇಲೆ ಫ್ಲವರ್ ಬಿಸ್ನೆಸ್ ಮಾಡಿ ಈ ಫ್ಲವರಲ್ಲಿ ಜರ್ನಿ ರನ್ನಿಂಗ್ ಮಾಡ್ತಾ ಇದ್ವಿ, ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಮೇಡಮ್ ಪ್ರಪೋಸ್ ಮಾಡಬೇಕಾದ್ರೆ ಏನೇನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರಿ ಸರ್? ಹಿಂಗೆ ಹೇಳಬೇಕು ಅಂತ? ಏನಿಲ್ಲ ಮೇಡಮ್, ಆ ಥರ ಏನಿಲ್ಲ, ಸುಮ್ಮನೆ ಕೇಳಬೇಕು ಅನ್ನಿಸ್ತು, ಕೇಳಿದೆ. ನೀವು ಪ್ರಪೋಸ್ ಮಾಡಿದ ತಕ್ಷಣ ಅವ್ರು ಒಪ್ಕೊಂಡಿಲ್ಲ, 2 ದಿವಸ ಟೈಮ್ ತೊಗೊಂಡ್ರು. ಆಗ ನಿಮ್ಮ ತಲೆಯಲ್ಲಿ ಏನೇನೆಲ್ಲ ಹೊಡ್ತು? ಯಾಕೆ ಒಪ್ಕೊಂಡಿಲ್ಲ ಏನು ಅಂತ ಎಲ್ಲ? ಒಪ್ಕೊಂಡಿದ್ರೆ ಬಿಡ್ತಾನೆ ಇರಲ್ಲ ಮೇಡಮ್, ನಾನು ಒಪ್ಪಿಸ್ತಾ ಇದ್ದೆ. ಹೇಗೆ ಒಪ್ಪಿಸ್ತಾ ಇದ್ರಿ? ಅವ್ರು ಒಪ್ಕೊಳೋದೇ ಇಲ್ಲ. ಯಾರು ಇಲ್ವಲ್ಲ, ಒಪ್ಪಿಸ್ಕೊತಿದ್ವಿ. ಸೊ ಮೇಡಮ್ ಅಂದರೆ ಎಷ್ಟು ಇಷ್ಟ ಸರ್ ನಿಮಗೆ? ತುಂಬ ಇಷ್ಟ ಮೇಡಮ್. ಅದು ಆ ಇಷ್ಟ ಇರೋದಕ್ಕೋಸ್ಕರ ನಾನು 20 ವರ್ಷದಿಂದ ಬಾಳ್ವೆ ಮಾಡ್ಕೊಂಡು ಬರ್ತಾ ಇರೋದು. 20 ಇಯರ್ಸ್ ಆಯ್ತು ಮೇಡಮ್ ನಾನು ಮದುವೆ ಆಗಿ. ನನಗೆ ಈಗ ಓದ್ನಲ್ಲ, ಈಗ ನೀವು ದೊಡ್ಡ ಮಗ, ಅವನ ದೊಡ್ಡ ಮಗ ಅವ್ರು ನೋಡಿದ್ರಲ್ಲ ಈಗ. ಈಗ ನನಗಿನ್ನ ಹೈಟ್ ಆಗಿದ್ನಲ್ಲ ಮೇಡಮ್, ಅವನು ನನ್ನ ದೊಡ್ಡ ಮಗ. ಅವನಿಗೆ 18 ಇಯರ್ಸ್ ಈಗ ಆಯಿತು, 20 ಇಯರ್ಸ್ ಆಯಿತು ನಾನು ಅವಳ ಮದುವೆ ಆಗಿ. ಸೊ ನೀವು ಇಲ್ಲಿ ಅಂಗಡಿಯಲ್ಲಿ ಇಲ್ದಿರ್ಬೇಕಾದ್ರೆ ಸರ್ ಯಾರಿಗಾದ್ರೂ ಪ್ರಪೋಸ್ ಮಾಡಿದಾರಾ? ಸುಮ್ಮನೆ ಹಾಗೆ ಫ್ಲರ್ಟ್ ಥರ ಯಾರಿಗಾದ್ರೂ? ಇಲ್ಲ. ಅಷ್ಟೊಂದು ನಂಬಿಕೆನಾ? ಹಾಂ, ಸುಮ್ಮನೆ ರೇಗಿಸ್ತಾರೆ ತಮಾಷೆಗೆ ಅಷ್ಟೇ. ಆಗ ನಿಮ್ಗೆ ಬೇಜಾರಾಗಲ್ವಾ? ಇಲ್ಲ ಇಲ್ಲ, ನಂಬಿಕೆ ಇರ್ಬೇಕಲ್ಲ ಅವರ ಇಬ್ಬರಿಗೆ, ಒಬ್ರಿಗೊಬ್ರು ನಂಬಿಕೆ ಇರಬೇಕು. ಸೊ ಇಷ್ಟು ಫ್ಲವರ್ಸಲ್ಲಿ ಯಾವ್ಯಾವ ಫ್ಲವರ್ಸ್ ಮೇಡಮ್ಗೆ ಇಷ್ಟ? ಮೇಡಮ್ ಅವ್ರಿಗೆ ಈ ಫ್ಲವರ್ಸ್ ಯಾವುದು ಇಷ್ಟ ಮೇಡಮ್, ಇಷ್ಟ ಇಲ್ಲ ಅವ್ರಿಗೆ. ಕನಕಾಂಬರದು ಒಂದೇ ಇಷ್ಟ ಅವ್ರಿಗೆ. ಕನಕಾಂಬರ ಮುಡಿಯೋದು ಅದು ಬಿಟ್ಟರೆ ಇನ್ಯಾವುದು ಇಷ್ಟ ಇಲ್ಲ ಅವ್ರಿಗೆ. ಕೂದಲ್ಲ ಅದೊಂದೇ ಅವ್ರು ಇಷ್ಟ ಬೀಳೋದು, ಇನ್ನೇನು ಇಷ್ಟ ಬೀಳೋದು. ನಿಮ್ಗೆ ಯಾವ ಫ್ಲವರ್ ಇಷ್ಟ? ಕನಕಾಂಬರ ಇಷ್ಟ ಮುಡ್ಕೊಳ್ಳೋಕ್ಕೆ, ಇದು ಮಾತ್ರ ವಾಸಲ್ಲಿ ಇಡೋಕ್ಕೆ ಇಷ್ಟ. ಯಾವತ್ತಾದ್ರೂ ತಂದು ಕೊಟ್ಟಿದ್ದಾರಾ ಹೂಗಳನ್ನ? ತಂದು ಕೊಟ್ಟಿದ್ದಾರೆ. ತಂದು ಅವರೇ ಮುಡಿಸಿದಾರಾ? ಹಾಂ, ಒಂದ್ಸರಿ ಮುಡಿಸಿದ್ದಾರೆ. ಒಂದ್ಸರಿ ಅಷ್ಟೇನಾ? ಕೇಳತ್ತಾನೆ ತಂದು ಕೊಟ್ಟಾಗೆಲ್ಲ ಮುಡಿಸಿ ಅಂತ ಹೇಳಬೇಕು ತಾನೆ? ಇನ್ಮೇಲೆ ಮಾಡ್ತಾರೆ ಬಿಡಿ, ಮುಡಿಸ್ತಾರೆ ಬಿಡಿ. ಅವ್ರು ಇನ್ಮೇಲೆ ತಂದು ಕೊಟ್ಟಾಗ ನೀವೇ ಮುಡಿಸಿ ಅಂತ ಹೇಳ್ಬೇಕು. ಹಾಂ, ಹೇಳ್ತೀನಿ. ಯಾವ್ಯಾವ ಥರ ಫ್ಲವರ್ಸ್ ಇದೆ ಸರ್? ಮೇಡಮ್ ಜರ್ಬರ ಇದು. ಜರ್ಬರದಲ್ಲಿ ನಿಮಗೆ 4-5 ಕಲರ್ ಬರುತ್ತೆ. ಆಮೇಲೆ ರೋಸಲ್ಲೂ ಅಷ್ಟೇ 6ಇಂದ 7 ಕಲರ್ ಬರುತ್ತೆ. ಆಮೇಲೆ ಇದು ಗ್ಲಾಡಿಯೋಲ, ಆಮೇಲೆ ಇದು ಕಾರ್ನೇಷನ್ನು, ಇದು ಕ್ರಿಸ್ಯಾಂತಮ್ಮು, ಜಿಪ್ಸಿ, ಆಮೇಲೆ ಲಿಲ್ಲಿ, ಆರ್ಕಿಡ್ ಇದೆ. ಎಲ್ಲ ಪ್ರತಿಯೊಂದು ಫ್ಲವರ್ ಇಟ್ಟಿದ್ದೀನಿ. ಸೊ ನಿಮ್ಮ ಹತ್ರ ಹೂವು ತೊಗೊಂಡೋಗಿ ಬರೋರಿಗೆ ನೀವು ಯಾವ್ದು ಬೆಸ್ಟ್ ಫ್ಲವರ್ ಅಂತ ರೆಕಮೆಂಡ್ ಮಾಡ್ತೀರಾ? ಬೆಸ್ಟ್ ಅಂದರೆ ಅವರು ರೇಟ್ ಮೇಲೆ ಇದು ಮಾಡಬೇಕಲ್ಲ ಮೇಡಮ್. ಅವರು ಕಮ್ಮಿ ಬಜೆಟ್ ಬೇಕಂದರೆ ರೋಸು ಜರ್ಬರ ಬರುತ್ತೆ. ಇನ್ನು ನಿಮ್ಗೆ ಕಾಸ್ಟ್ಲಿ ಅಂದರೆ 200 ರೂಪೀಸ್ ಆಗುತ್ತೆ ಒಂದು ಸ್ಟಿಕ್ ಲಿಲ್ಲಿ, ಆರ್ಕೈಡು, ಕಾರ್ನೇಷನ್ ಎಲ್ಲ ಸ್ವಲ್ಪ ಅದು ಕಾಸ್ಟ್ಲಿ ಫ್ಲವರು. ಅದು ಬಿಟ್ಟು ಸ್ವಲ್ಪ ಕಮ್ಮಿದು ಅಂದರೆ ನಿಮ್ಗೆ ಗ್ಲಾಡಿಯೋಲ ಬರುತ್ತೆ, ರೋಸ್ ಬರುತ್ತೆ, ಜರ್ಬರ ಬರುತ್ತೆ. ನಿಮ್ಗೆ ಯಾವ್ದು ಹೇಳಿದ್ರೆ ಅದು ನಾವು ಮಾಡಿಕೊಡ್ತೀವಿ ಅಂತ ಕೇಳ್ತೀವಿ. ಇಲ್ಲ ಅವರು ನಿಮ್ಗೆ ಎಷ್ಟಕ್ಕೆ ಬೇಕು ಅಂತ ಕೇಳ್ತೀವಿ. 100ಗೆ ಬೇಕಾ, 200ಗೆ ಬೇಕಾ, 300ಗೆ ಬೇಕಾ, ಅವ್ರು ಇಷ್ಟಕ್ಕೆ ಮಾಡಿಕೊಡಿ ಅಂದರೆ ಅದಕ್ಕೆ ಏನೇನು ಫ್ಲವರ್ ಬರುತ್ತೆ ನೋಡು, ಅದನ್ನು ಇದು ಮಾಡಿ ಬ್ಯಾಲೆನ್ಸ್ ಮಾಡಿ ಅದನ್ನು ಮಾಡಿ ಕೊಡ್ತೀವಿ. ಯಾವ್ದು ತುಂಬ ಬೇಗ ಸೇಲ್ ಆಗುತ್ತೆ ಸರ್ ಫ್ಲವರ್ಸಲ್ಲಿ? ರೋಸು ಜರ್ಬರ ಜಾಸ್ತಿ ಸೇಲ್ ಆಗುತ್ತೆ.
ರೋಸು ಜರ್ಬರ ರೆಗ್ಯುಲರ್ ಆಗಿದೆ, ಅದು ಜಾಸ್ತಿ ಸೇಲ್ ಆಗುತ್ತೆ. ಇನ್ನು ಕಾಸ್ಟ್ಲಿ ಫ್ಲವರ್ಸ್ ಅಂದರೆ ಯಾರೋ ರೇರು ತೊಗೊಳ್ತಾರೆ, ಮನೆಯಲ್ಲಿ ವಾಸಲ್ಲಿ ಇಡೋದಕ್ಕೂ ಯೂಸ್ ಮಾಡುತ್ತಾರಲ್ಲ ಅವ್ರು ತೊಗೋತಾರೆ. ಸೊ ವ್ಯಾಲೆಂಟೈನ್ಸ್ ಡೇ ಹತ್ರ ಬಂತು. ಸೊ ಕಪಲ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು ಮೇಡಮ್, ಲವರ್ಸ್ ಡೇ ಚೆನ್ನಾಗಿ ಆಚರಣೆ ಮಾಡಲಿ, ಚೆನ್ನಾಗಿರಲಿ, ಯಾರನ್ನೂ ಒಬ್ಬರನ್ನೇ ಲವ್ ಮಾಡಿ ಅವ್ರನ್ನೇ ಮದುವೆ ಆಗಿ ಅಂತ ಕೇಳ್ಕೊಳಕ್ಕೆ ಆಸೆ.